ಈ ಸಾಂಸ್ಕೃತಿಕ ನಾಡನ್ನ ಕಾಣುವಾಗ ಎಂತವರಿಗೂ ಕೂಡ ಸಂತೋಷವಾಗಲೇಬೇಕು. ಎಂತೆಂತ ಹಿರಿಯರು ಆಗಿ ಹೋಗಿದ್ದಾರೆ. ತಮ್ಮ ಕಲೆಯ ಮೂಲಕವಾಗಿ ಪ್ರಪಂಚದಲ್ಲಿ ಗುರುತಿಸಿಕೊಂಡಂತಹ ಅನೇಕರು ಅವರೆಲ್ಲರೂ ಜನಿಸಿದ್ದು ಕೂಡ ಈ ಕನ್ನಡ ನಾಡಿನಲ್ಲಿಯೇ ಅಲ್ವಾ? ಇಲ್ಲಿ ಜ್ಞಾನವೂ ಉಂಟು, ವಿಜ್ಞಾನವೂ ಉಂಟು. ಹೌದು. ವಿಜ್ಞಾನಕ್ಕೆ ಹೆಸರಾದ ನಾಡು ಇದು, ಜ್ಞಾನಕ್ಕೆ ಹೆಸರಾದ ನಾಡು ಇದು. ಹೆಚ್ಚೇನು, ಸುಮಾರು 2000 ವರ್ಷಗಳ ಇತಿಹಾಸವುಳ್ಳಂತ ಏಕೈಕ ಭಾಷೆ ಅದು ಕನ್ನಡ ಭಾಷೆ. ಖಂಡಿತವಾಗಿ. ಹಾಗಾದ್ರೆ ಈ ಕನ್ನಡ ಭಾಷೆಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಹಾಸುಹೊಕ್ಕಾಗಿದೆ ಅಲ್ವೇ? ದಿವ್ಯ ಕಲೆಗಳ ನೆಲಬೀಡಾಗಿದೆ ಕನ್ನಡ ನಾಡು. ನೋಡು ಗೆಳೆಯ, ಇತಿಹಾಸವನ್ನ ಕೆದಕುತ್ತ ಸಾಗಿದಂತೆ ರನ್ನನು, ಪಂಪನು, ಹೊನ್ನನು, ಜನ್ನನು ಇವರೆಲ್ಲ ಆಳಿ ಬಾಳಿ ಬೆಳಗಿದ ಮಣ್ಣಲ್ವೇ ಇದು? ಖಂಡಿತವಾಗಿಯೂ. ಹಾಗಾದ್ರೆ ಹಿಂದೊಬ್ಬ ಯಾರೋ ಮಹತ್ವ ಹೇಳಿದಂತೆ ಮತ್ತೊಮ್ಮೆ ಹುಟ್ಟಿದ್ದರೆ ಅದು ಕನ್ನಡ ನಾಡಿನಲ್ಲೇ ಹುಟ್ಟಾಗಬೇಕೆಂಬುದಾಗಿ. ಅಂತ ಪವಿತ್ರ ಭೂಮಿಯಲ್ಲಿ ನಮ್ಮ ಹುಟ್ಟಾಗಿದ್ದು ನಿಜಕ್ಕೂ ಸಾರ್ಥಕ ಗೆಳೆಯ. ನಿಜವಾಗಿಯೂ ಹೌದು. ನಮ್ಮ ಬದುಕು